ಐ ಸ್ಟಡಿಡ್ ಇನ್ ಡಿಫ್ರೆಂಟ್ ಸ್ಕೂಲ್ಸ್, ಶುಡ್ ಐ ನೀಡ್ ಟು ಟೇಕ್ ಸ್ಟಡಿ ಸರ್ಟಿಫಿಕೇಟ್ ಇನ್ ಆಲ್ ಸ್ಕೂಲ್ಸ್? ಇದು ಮ್ಯಾಕ್ಸಿಮಮ್ ಕ್ವಶನ್ ಕೇಳೋದು. ಇವಾಗ ಅದೇ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಇಲ್ಲಿ 1 to 7 years ಇದೆಯಲ್ಲ ಸರ್, 7 years ಸಾಕಲ್ಲ ಸರ್, ನಾನು ಡಿಫ್ರೆಂಟ್ ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ, ಡಿಫ್ರೆಂಟ್ ಸ್ಕೂಲ್ಸ್ ಅಲ್ಲಿ ಓದಿರ್ಬೇಕಾದ್ರೆ ನಾನು ಯಾಕೆ ತಗೊಬೇಕು? ಇವಾಗ ಆಯ್ತು ನೀವು 10th ಅಂತ ಹೇಳಿದ್ರೆ 1 to 5th to 10th ತಗೊಂತೀನಿ, ಮತ್ತೆ ಡಿಪ್ಲೊಮಾ 3 ವರ್ಷ ತಗೊಂತೀನಿ, ಅದು 8 ವರ್ಷ ಆಯ್ತಲ್ಲ ಸಾಕು ಅಂತ ಕೇಳ್ಬೋದು. ಅವ್ರಿಗೆ ಕ್ವಶನ್ ಕೇಳೋದು ನಾನು, ಈ ತರ ಬಂದಾಗ ಏನ್ ಮಾಡ್ತೀರಾ? ಇಲ್ಲಿ ಫೆಚ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಓಕೆ, ದಿಸ್ ದ ಮೇನ್ ಥಿಂಗ್. ಇದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ. ಇದನ್ನ ಅನುಭವಿಸಿದ ಹುಡುಗರು ಅನುಭವಿಸಿದ್ದಾರೆ, ಆ ಟೈಮಲ್ಲಿ ಹೋಗಿ ತಗೊಂಡ್ಬಂದಿದ್ದಾರೆ. ಯಾಕಂದ್ರೆ ಟೈಮ್ ಗ್ಯಾಪ್ ಬಂದು ಅಪ್ಲಿಕೇಶನ್ ಟೈಮ್ ಅಲ್ಲಿ ಒಂದು 10 to 12, 15 days ಕೊಡ್ತಾನೆ ಅಷ್ಟೇ, ಅದ್ರ ಮೇಲೆ ಕೊಡಲ್ಲ. ಆ ಟೈಮಲ್ಲಿ ಸ್ಕೂಲ್ ಓಪನ್ ಆಗಿಲ್ಲ ಅಂದ್ರೆ ಬಾಯ್ ಪಡ್ಕೊಬೇಕು. ಅದಕ್ಕೆ ಬೇಡ. ಅದಕ್ಕೆ ಅಲರ್ಟ್ನೆಸ್ ಮಾಡ್ತಾ ಇದೀನಿ, ನಿಮ್ಗೆ ಅಲರ್ಟ್ ಮಾಡ್ತಾ ಇದೀನಿ. ತಗೊಂಬಿಡಿ. ನಾನು ಹೇಳ್ತಾ ಇರೋದು, ಎಷ್ಟೇ ಸ್ಕೂಲಲ್ಲಿ ಓದಿದ್ರು ತಗೊಂಬಿಡಿ. ಸರ್ ನಾನು ಎಲ್ಲೋ ಹಳ್ಳಿಲಿ ಓದಿದ್ದೀನಿ, ಒಂದು 3 ಸ್ಕೂಲಲ್ಲಿ ಓದಿದ್ದೀನಿ, 4 ಸ್ಕೂಲಲ್ಲಿ ಓದಿದ್ದೀನಿ, ತಗೊಂಬೇಕಪ್ಪ, ನಿನ್ ಕರ್ಮ, ಏನು ಮಾಡಕ್ ಆಗಲ್ಲ, ತಗೊಳ್ಳಿ. ಇವಾಗ ಫ್ರೀ ಇದ್ದೀರಾ, ಏನಿಲ್ಲ, ಲೋಕ್ ಕೇಳಿ, ಇಲ್ಲ ಸ್ಕೂಲ್ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಹೋಗಿ ಕೇಳಿ, ಹಿಂಗ್ ಬರ್ತಾ ಇದೀನಿ ರೆಡಿ ಮಾಡಿ ಅಂತ. ಅಲ್ಲಿ ಯಾರೋ ಇರ್ತಾರೆ, ಏನೋ ಅರೇಂಜ್ ಮಾಡಿ ಅವ್ರು ಮಾಡ್ಕೊಡ್ತಾರೆ. ಹೋಗಿ ಮಾಡಿಸ್ಕೊಂಡು BO ಸೈನು ಹಾಕ್ಸ್ಕೊಬೇಕು, ಅದು ಮುಗಿಸ್ಕೊಂಡ್ ಬಂದ್ಬಿಡಿ. ಓಕೆ, ಫ್ರೀ ಇದೀರಾ ಇವಾಗ. ಆಮೇಲೆ ಬಿಸಿ ಆಗ್ಬಿಡ್ತಾರೆ, ಸ್ಕೂಲ್ ಅವರು ಬಿಸಿ ಆಗ್ತಾರೆ, ನೀವು ಬಿಸಿ ಆಗ್ಬಿಡ್ತೀರಾ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ನಾನ್ ಹೇಳೋದು 1 to 10th ತಗೊಂಬಿಡಿ, ತಗೊಂಬಿಡಿ, ತಗೊಂಬಿಡಿ. ಎಷ್ಟೇ ಸ್ಕೂಲಲ್ಲಿ ಓದಿದ್ರು ತಗೊಂಬಿಡಿ. ನಿಮ್ಗೆ ಯೂಸ್ ಆಗುತ್ತೆ, ಫರ್ದರ್ ಪ್ರಾಬ್ಲಮ್ ಆಗಲ್ಲ. ಓಕೆ, ದಟ್ಸ್ ದ ಮೇನ್ ಥಿಂಗ್. ರಿಮೈನಿಂಗ್ ನಿಮಗ್ ಬಿಟ್ಟಿದ್ದು, 7 ವರ್ಷ ಹೇಳಿದೀನಿ.